ಬಿಬಿಎಂಪಿ ಆಗಲಿ ರಸ್ತೆ ಗುಂಡಿ ಮುಚ್ಚಿ ಅಂತ ಕೃಷ್ಣ ಭೈರೇಗೌಡ ಟ್ವೀಟ್ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಬಿಬಿಎಂಪಿ ಆಗಲಿ ಬಿಎಂಆರ್ಸಿ ಆಗಲಿ ರಸ್ತೆ ಗುಂಡಿಯನ್ನ ಮುಚ್ಚಬೇಕು ಅಂತ ಹೇಳಿ ಕೃಷ್ಣ ಭೈರೇಗೌಡ ಅವರು ಎಕ್ಸ್ ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಸ್ತೆಯ ವಿಡಿಯೋವೊಂದನ್ನ ಸಾರ್ವಜನಿಕರು ನನಗೆ ಕಳುಹಿಸಿದ್ದಾರೆ. ವೀರಣ್ಯಪಾಳ್ಯದಿಂದ ಹೆಬ್ಬಾಳ ಕಡೆಗಿನ ರಿಂಗ್ ರೋಡಿನ ರಸ್ತೆಯ ಗುಂಡಿಯನ್ನ ಮುಚ್ಚಿ ರಸ್ತೆ ದುರಸ್ತಿ ಮಾಡಿಸಿ ಸಮಸ್ಯೆಯನ್ನ ಪರಿಹರಿಸಿ ಅಂತ ಕೃಷ್ಣ ಭೈರೇಗೌಡರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ವೀರಣ್ಣಪಾಳ್ಯ ರಸ್ತೆ ಹದಗೆಟ್ಟು ಸವಾರರು ಪರದಾಡ್ತಿದ್ದಾರೆ. ಬಿಬಿಎಂಪಿ ಹಾಗೂ ಸರ್ಕಾರಕ್ಕೆ ಸಾರ್ವಜನಿಕರಿಂದ ಹಿಡಿ ಶಾಪವನ್ನ ಈಗಾಗಲೇ ಹಾಕಲಾಗ್ತಾ ಇದೆ. ದಯವಿಟ್ಟು ಗುಂಡಿ ಮುಚ್ಚಿ ಅಂತ ಸಚಿವರು ಕೇಳ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಒಂದು 2 ವರ್ಷದಿಂದ ಹೀಗೆ ಇದೆ. ಇದು 2 ವರ್ಷದಿಂದ ಇದೆ. ಈಗ ಅದು ಸ್ವಲ್ಪ ಜಲ್ಲಿ ಹಾಕಿದ್ದಾರೆ. ಇಷ್ಟಿಷ್ಟು ದೊಡ್ಡ ಹಳ್ಳ ಐತಿ. ಈ ಜಲ್ಲಿ ಕೂಡ ಇರ್ಲಿಲ್ಲ. ಈಗೇನೋ ಸ್ವಲ್ಪ ಪ್ರಾಬ್ಲಮ್. ಎಷ್ಟು ಕಿಲೋಮೀಟರ್ ರೋಡ್ ಇದೆ ಹಿಂಗೆ? ಇದು ಹೆಚ್ಚು ಕಮ್ಮಿ ಹೆಬ್ಬಾಳದವರೆಗೂ ಹೀಗೆ ಇದೆ. ಫ್ಲೈಓವರ್ ಸರ್ವಿಸ್ ರೋಡ್ ಮತ್ತೆ ಆ ಕಡೆ ರೋಡ್ ಸ್ವಲ್ಪ ಪರವಾಗಿಲ್ಲ. ಈ ಸರ್ವಿಸ್ ರೋಡ್ ಹೆಬ್ಬಾಳದವರೆಗೂ ಹೀಗೆ ಇದೆ. ಹಾಗಾದ್ರೆ ವೀರಣ್ಣಪಾಳ್ಯ ಹೆಬ್ಬಾಳ ರಸ್ತೆ ಯಾವ ರೀತಿಯಾಗಿದೆ? ಈಗಾಗಲೇ ಅಲ್ಲಿ ಹೇಳ್ತಾ ಇದ್ರು 2 ವರ್ಷದಿಂದ ಈ ರೀತಿಯಾಗಿ ಆಗಿದೆ ಅಂತ. ಅಲ್ಲಿನ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತ್ಯಕ್ಷ ವರದಿಯ ಮೂಲಕ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ನಾವೀಗ ವೀರಣ್ಣಪಾಳ್ಯ ಜಂಕ್ಷನ್ ನಲ್ಲಿ ಇದ್ದೀವಿ. ನಿನ್ನೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ರು. ಆ ವಿಡಿಯೋವನ್ನು ಹಂಚಿಕೊಂಡಿರೋ ಜಾಗ ಈಗ ನಾನೇನು ತೋರಿಸ್ತಾ ಇದ್ದೀನಿ. ಇದೇ ಜಾಗ ಅವರು ತಮ್ಮ ಟ್ವಿಟರ್ ನಲ್ಲಿ ಹಂಚಿಕೊಂಡಿದ್ರು. ಏನು ಆ ಒಂದು ವಿಚಾರಕ್ಕಾಗಿ ಹಂಚಿಕೊಂಡಿದ್ರು ಅಂತಂದ್ರೆ, ಈ ಒಂದು ರಸ್ತೆಯನ್ನ ಆದಷ್ಟು ಬೇಗ ಬಿಎಂಆರ್ಸಿಎಲ್ ಅಂದ್ರೆ ನಮ್ಮ ಮೆಟ್ರೋ ಅಥವಾ ಬಿಬಿಎಂಪಿ ಅಧಿಕಾರಿಗಳು ದುರಸ್ತಿ ಮಾಡಬೇಕು, ಇಲ್ಲಿ ಸಾರ್ವಜನಿಕರಿಗೆ ಬಹಳ ಅನಾನುಕೂಲ ಆಗ್ತಿದೆ ಅಂತ ಒಂದು ಟ್ವೀಟ್ ಅನ್ನ ಮಾಡಿದ್ರು. ನಿಜಕ್ಕೂ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಹೆಬ್ಬಾಳದ ವೀರಣ್ಣಪಾಳ್ಯ ಜಂಕ್ಷನ್ ನಿಂದ ಹೆಬ್ಬಾಳ ಫ್ಲೈಓವರ್ ವರೆಗೂ ಕೂಡ ಕನೆಕ್ಟ್ ಮಾಡುವಂತ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇಲ್ಲಿ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಮಾನ್ಯತೆ ಟೆಕ್ ಪಾರ್ಕ್ ಇರ್ಬೋದು, ನಾಗವಾರ ಇರ್ಬೋದು, ಹೆಬ್ಬಾಳ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಯಲಹಂಕ ಅಂದ್ರೆ ಬಳ್ಳಾರಿ ಮುಖ್ಯ ರಸ್ತೆ, ಎಲ್ಲದಕ್ಕೂ ಕೂಡ ಈ ಒಂದು ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಈ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆಯ ದುಸ್ಥಿತಿ ಹೇಗಿದೆ ಅಂತಂದ್ರೆ, ಇಲ್ಲಿ ಡಾಂಬರೀಕರಣ ಮಾಡಿನೇ ಸುಮಾರು ವರ್ಷಗಳೇ ಆಗೋಗಿದೆ ಅನ್ನುವಂಥ ಸ್ಥಿತಿಯಲ್ಲಿ ಈ ಒಂದು ರಸ್ತೆ ಇರುವಂತದ್ದು. ಸಂಪೂರ್ಣವಾಗಿ ಗುಂಡಿಮಯ. ಮಳೆ ಬಂದ್ರೂ ಅಂತೂ ನಮಗಿಲ್ಲಿ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತನ್ನ ಇಲ್ಲಿನ ಸ್ಥಳೀಯರು, ವಾಹನ ಸವಾರರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿನ ವಾಹನ ಸವಾರರು ಮತ್ತೆ ಸ್ಥಳೀಯರಿಗೆ ಏನ್ ಹೇಳೋದಿದೆ, ಅವರ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಖುದ್ದು ಅವ್ರನ್ನ ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಈಗ ನಮ್ಮ ಜೊತೆಗೆ ಇಲ್ಲಿನ ವಾಹನ ಸವಾರರು ಸ್ಥಳೀಯರದವರನ್ನ ಮಾತಾಡ್ಸೋಣ. ಸರ್, ಎಷ್ಟು ದಿನದಿಂದ ಇದು ಹಿಂಗೆ ಇದೆ? ಇಲ್ಲಿ ಗಾಡಿ ಓಡಿಸೋದು ಹೇಗೆ ಅಂತ? ಸುಮಾರು ಒಂದು 2 ವರ್ಷದಿಂದ ಹೀಗೆ ಇದೆ. ಇದು 2 ವರ್ಷದಿಂದ ಇದೆ. ಈಗ ಅದು ಸ್ವಲ್ಪ ಜಲ್ಲಿ ಹಾಕಿದ್ದಾರೆ. ಇಷ್ಟಿಷ್ಟು ದೊಡ್ಡ ಹಳ್ಳ ಐತಿ. ಈ ಜಲ್ಲಿ ಕೂಡ ಇರ್ಲಿಲ್ಲ. ಈಗೇನೋ ಸ್ವಲ್ಪ ಪ್ರಾಬ್ಲಮ್. ಎಷ್ಟು ಕಿಲೋಮೀಟರ್ ರೋಡ್ ಇದೆ ಹಿಂಗೆ? ಇದು ಹೆಚ್ಚು ಕಮ್ಮಿ ಹೆಬ್ಬಾಳದವರೆಗೂ ಹೀಗೆ ಇದೆ. ಫ್ಲೈಓವರ್ ಸರ್ವಿಸ್ ರೋಡ್ ಮತ್ತೆ ಆ ಕಡೆ ರೋಡ್ ಸ್ವಲ್ಪ ಪರವಾಗಿಲ್ಲ. ಈ ಸರ್ವಿಸ್ ರೋಡ್ ಹೆಬ್ಬಾಳದವರೆಗೂ ಹೀಗೆ ಇದೆಯಾ ಸರ್? ಪ್ರತಿದಿನ ಓಡಾಡ್ತಿರ್ತೀರ ಸರ್ ಇಲ್ಲಿ? ಹೌದು, ಪ್ರತಿದಿನ ಇಲ್ಲಿಂದ ಬೆಳಗ್ಗೆ ಶಿವಾಲಯವರೆಗೂ ಓಡಾಡ್ತಾ ಇರ್ತೀವಿ. ಈ ರೋಡ್ ಹಿಂಗಿದ್ರೆ ಹೆಂಗ್ ಓಡಾಡೋದು? ಏನ್ ಮಾಡೋದು, ವಿಧಿ ಇಲ್ಲ, ಬೇರೆ ದಾರಿ ಇಲ್ಲ, ಇಲ್ಲೇ ಹೋಗ್ಬೇಕು. ನಿನ್ನೆ ಕಂದಾಯ ಸಚಿವರು ಈ ರೋಡದು ವಿಡಿಯೋ ಹಾಕಿ ಬಿಬಿಎಂಪಿ ಅಧಿಕಾರಿಗಳಿಗೆ ಬೇಗ ಸರಿ ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಏನ್ ಮಾಡಬೇಕು? ರೋಡ್ ಮಾಡಿಸ್ಬೇಕು ನೀಟಾಗಿ. ಬಟ್ ಅವ್ರು ಮಾಡ್ಸಲ್ವಲ್ಲ? ಮಾಡಿಲ್ಲ ಅಂದ್ರೆ ಯಾರನ್ನ ಕೇಳೋದು? ಬ್ರ್ಯಾಂಡ್ ಬೆಂಗಳೂರು ಅಂತ ಎಲ್ಲ ಕಿತ್ತೋದ್ ಬೆಂಗಳೂರು ಆಗೋದೆ. ವಯಸ್ಸಾಗಿರೋರು ಇರ್ತಾರೆ ಸರ್, ಎಷ್ಟೋ ಸರಿ ನಾನೇ ಬಿದ್ಬಿಡ್ತಾ ಇದ್ದೆ ಆ ಗುಂಡಿಗಳಲ್ಲಿ. ಮಳೆ ಬಂದ್ರೆ ಗುಂಡಿ ತುಂಬಾ ನೀರು ತುಂಬಿರುತ್ತೆ, ಕಾಣಲ್ಲ. ಎಲ್ಲಿ ಗುಂಡಿ ಅಂತ ಕಾಣಿಸಿಲ್ಲ. ಆ ಗಾಡಿಯಲ್ಲಿ ನಾನೇ ಬಿದ್ದಿದ್ದೀನಿ 2 ಸಾರಿ. ಈ ಗಾಡಿ ಅಲ್ಲ? ಇದೇ ಗಾಡಿ, 2 ವೀಲರ್ ನಂದೇ ಗಾಡಿ ಇದೀಗ. ಸರ್, ಯಾರನ್ನ ಕೇಳಬೇಕು? ನಮ್ಮ ಕೆಲಸಗಳಲ್ಲಿ ನಾವು ಬ್ಯುಸಿ ಇರ್ತೀರಿ. ಅವ್ರ ಕರ್ತವ್ಯ ಯಾರ್ದಿದೆಯಾ, ಯಾರು ಮಾಡ್ಬೇಕೋ ಅವ್ರು ನೋಡ್ಕೊಂಡು ಮಾಡ್ಬೇಕು ಈ ಕೆಲಸಗಳೆಲ್ಲ ಅಲ್ವಾ? ಈಗ ನಾವು ಅವ್ರ ಹಿಂದೆಗಡೆ ಓಡಾಡಕ್ಕಾಗುತ್ತಾ? ಆಗಲ್ಲ. ಅವ್ರು ನೋಡ್ಬೇಕು ಎಲ್ಲಿ ಕೆಲಸ ನಡೀತಾ. ಬಿಬಿಎಂಪಿ ಅವ್ರು ನೋಡ್ಕೋಬೇಕು. ಇಲ್ಲಿಂದ ಕಂಪ್ಲೇಂಟ್ ಮಾಡಿ ಬೇಗ ಕೆಲಸಗಳು ಮಾಡಿಸ್ಬೇಕು. ಮಾಡಿಸ್ತಾ ಇಲ್ಲ. ಯಾರು ಹೋಗಿ ಕೇಳೋಣ ನಾವು? ಸರ್, 1 ವಾರದಿಂದ ನೋಡ್ತಾ ಇದ್ದೀನಿ ಹಿಂಗೆ ಐತೆ. ಮಳೆಗಾಲ ಬರ್ತೈತೆ, ರೋಡೆಲ್ಲ ಹಿಂಗಿದ್ರೆ ಅಂದ್ರೆ ಎಲ್ಲ ಆಕ್ಸಿಡೆಂಟ್ ಆಗುತ್ತೆ. ಏನ್ ಮಾಡೋದು ಹೇಳ್ರಿ? ಸಮಸ್ಯೆ ಎಲ್ಲ ಪಬ್ಲಿಕ್ ಆಗ್ತಾ ಇರೋದು. ಬಿಬಿಎಂಪಿ ಅಧಿಕಾರಿಗಳು ಅವ್ರ ಆಕ್ಷನ್ ತಗೊಂಡಲ್ಲ ಅಷ್ಟೊಂದು. ಇಲ್ಲೇ ಓಡಾಡ್ತಿರ್ತೀರಾ ನೀವು? ಬೆಳೆ ಹಿಂಗೆ ಹೋಗೋದು ನಾವು ಕೆಲ್ಸಕ್ಕೆ. ನಾನು ಒಂದು ಎಂಪ್ಲಾಯ್. ಎಷ್ಟು ಕಷ್ಟ ಆಗುತ್ತೆ ನಿಮ್ಗೆ ಈ ತರ ನೋಡೋಕೆ? ತುಂಬಾ ಕಷ್ಟ ಆಗ್ತೈತೆ ನನ್ಗೆ. ಈ ವರ್ಷ ಎಲ್ಲ ಯಾವಾಗ ಬಂದ್ರು ಹಿಂಗೆ ಐತೆ. ಮಾಡಕ್ಕಾಗಲ್ಲ. ಅವ್ರು ಸಾಹೇಬರು ಮಾಡ್ಬೇಕು.
ಕೇಳೋರಿಲ್ಲ. ಯಾರು ಇಲ್ಲ ಅಲ್ಲಿ. ಅವ್ರು ಬೇಕು ಎಲೆಕ್ಷನ್ ಟೈಮ್ ಬಂದ್ರ ಬರ್ತಾರೆ ಎಲ್ರು ಅಷ್ಟೇ, ಬೇರೆ ಯಾರು ಬರಲ್ಲ. ಆಮೇಲೆ ಏನೋ ಹಬ್ಬ ಬಂದ್ರೆ ಬರ್ತಾರೆ, 1,000 ರೂಪಾಯಿ ಕೊಡ್ತಾರೆ ಅವ್ರಿಗೆ, ಮಾಡ್ತಾರೆ ಅಷ್ಟೇ, ಬೇರೆ ಯಾರು ಏನಿಲ್ಲ. ಸಾಹುಕಾರ ಸೇರಿಲ್ಲ ಬರೋದು. ಬಿಬಿಎಂಪಿ ಅಧಿಕಾರಿಗಳು ಯಾವ್ರು ಸರಿ ಇಲ್ಲ. ಅವ್ರಿಗೆ ಮಾತ್ರ ಅವ್ರು ಹೆಂಗಿರ್ಬೇಕು ಅವ್ರು ಇದಾರೆ, ನಮ್ಗೆ ಯಾರು ಏನ್ ಮಾಡಲ್ಲ ಅಷ್ಟೇ. ಈ ರಸ್ತೆಯಲ್ಲಿ ಹೆಂಗ್ ಗಾಡಿ ಓಡಿಸ್ಕೊಂಡು ಹೋಗೋದು? ಗಾಡಿ ಹಂಗೆ ನೋಡಿ ಅಲ್ಲಿ ಎಲ್ಲ ಮಳೆ ಬಂದ್ರೆ ಹಿಂಗಿರುತ್ತೆ ನೋಡಿ, ನೀವೇ ನೋಡ್ರಿ ಎಲ್ಲ ಹೆಂಗೈತೆ, ಎಲ್ಲ ಗಾಳಿ ಎಲ್ಲ ಗನ್ನೆಲ್ಲ ಹೆಂಗೈತೆ ಹಂಗೆ ಇರ್ತಾರೆ ಅಷ್ಟೇ ಅವರು. ಈ ರೋಡ್ ಇದು ಅಲ್ಲಿ ಇಲ್ಲಿರೋ ಕಾರ್ಪೊರೇಟರ್ಗಳು MLAಗಳೆಲ್ಲ ಬೋಳ್ಸಕ್ ಹೋಗಿದಾರ. ಏನ್ ಮಾಡ್ತಾರ, ಎಲ್ಲ ಟ್ಯಾಕ್ಸ್ ತಗೋತಾರ, ಎಲ್ಲ ಮಾಡ್ತಾರ, ಎಲ್ಲ ಚೆನ್ನಾಗಿದೆ. ಬಟ್ ರೋಡ್ ಅಲ್ಲಿ ಗಾಡಿ ಓಡ್ಸಕ್ ಆಗಲ್ಲ. ಇವತ್ ಕೆಲಸ ಮಾಡಿದ್ರೆ ನಾಳೆ ವೇಸ್ಟ್. ಇವಾಗ ಗಾಡಿ ಕೆಲಸ ಮಾಡಿಸ್ಕೊಂಡು ಬಂದಿದ್ದೀನಿ, ಆಗ್ಲೇ ಸೌಂಡ್ಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಅವರು ವರ್ಷಕ್ಕೊಂದ್ಸರಿ ಇನ್ಶೂರೆನ್ಸ್ ಕಟ್ಟಿಸ್ಕೋತಾರೆ, FC ಮಾಡಿಸ್ಕೋತಾರೆ. ಗಾಡಿಗಳಿಗೆ ನಾವು ಬಂಡವಾಳ ಹಾಕಿ ಗಾಡಿ ಓಡ್ಸಕ್ ಆಗಲ್ಲ. ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಗಾಡಿ ಓಡ್ಸೋಣ ಅಂದ್ರೆ ಪೊಲೀಸ್ ಅವ್ರ ಕಾಟ, ನೋ ಎಂಟ್ರಿ, 1 ವೇ ಅದೆಲ್ಲ ಮಾಡ್ಕೋತಾರ. ಅವ್ರ ಅನುಕೂಲ ಸರಿಯಾಗಿ ಮಾಡ್ಕೋತಾ ಇದಾರೆ, ಎಲ್ಲ ಅನಾನುಕೂಲ ಮಾತ್ರ ಡ್ರೈವರ್ಗೆ. ಇದಿಷ್ಟು ಇಲ್ಲಿನ ವಾಹನ ಸವಾರರು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಹಾಗಿದ್ರೆ ನಾವು ಖುದ್ದು ಕಂದಾಯ ಸಚಿವರಿಗೆ, ಯಾರು ಈ ರಸ್ತೆಯ ದುಸ್ಥಿತಿಯ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ರು, ಅವ್ರಿಗೂ ಫೋನ್ ಮಾಡೋಣ. ಅಂದ್ರೆ ಒಂದು ಅಧಿಕಾರಯುತ ಸ್ಥಾನದಲ್ಲಿ ನಿಂತು ಅವರು ಕೇವಲ ಟ್ವೀಟ್ ಮಾಡೋದಾ? ಬಿಬಿಎಂಪಿ ಅಧಿಕಾರಿಗಳಿಗೆ ಅವರು ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳ್ಬೋದು. ಅವರೊಂದು ತಾಕೀತ್ ಮಾಡಿದ್ರೆ ಖುದ್ದು ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ. ಅದಾಗಿಯೂ ಕೂಡ ಅವರು ಕೇವಲ ಒಂದು ಟ್ವೀಟ್ ಮಾಡಿ ಸುಮ್ಮನಾಗಿದ್ದಾರೆ. ಖುದ್ದು ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಈಗ. ಸರ್ ನಮಸ್ತೆ ಸರ್. ಸರ್ ನನ್ನ ಆಶಿಕ್ ಅಂತ News18 ರಿಪೋರ್ಟರ್ ಮಾತನಾಡ್ತಿರೋದು. ಸರ್ ಏನಿಲ್ಲ, ನಿನ್ನೆ ಕೃಷ್ಣ ಬೈರೇಗೌಡ ಅವರು ಒಂದು ಟ್ವೀಟ್ ಮಾಡಿದ್ರು, ವೀರಣ್ಣಪಾಳ್ಯ ಜಂಕ್ಷನ್. ಸೊ ಅದು ಕೇವಲ ಒಂದು ಟ್ವೀಟಿಗೆ ಸೀಮಿತ ಆಗೋಗಿದ್ದಾರೆ ಸರ್ ಸಾಹೇಬ್ರು, ನಿಮ್ ಸಾಹೇಬ್ರು. ಕೆಲಸ ಮಾಡಿಸ್ಬೇಕಿತ್ತಲ್ಲ ಸರ್. ಅವ್ರು ಹೇಳಿದ್ರೆ ಅವ್ರ ಸಚಿವರಿದ್ದಾರೆ, ಬಿಬಿಎಂಪಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ಖುದ್ದು 20 ತಾಸಾಯ್ತು, ಅಂದ್ರೆ ಹೆಚ್ಚು ಕಮ್ಮಿ ಒಂದು ದಿನ ಅವರು ಟ್ವೀಟ್ ಮಾಡಿ. ಸರ್ ಓಕೆ, ಬಹುಶಃ ಸಚಿವರು ಬಹಳ ಬಿಸಿ ಇದ್ದಾರೆ ಅನ್ಸುತ್ತೆ. ಅವರ PS ಈಗ ಫೋನ್ ತಗೊಂಡು ಮಾತಾಡಿದ್ರು, ಅವ್ರ ಹತ್ರನೇ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಕೃಷ್ಣ ಬೈರೇಗೌಡ ಅವರು ನಿನ್ನೆ ಟ್ವೀಟ್ ಮಾಡಿ ಈ ಕ್ಷಣಕ್ಕೆ ಸುಮಾರು ಒಂದು 20 ತಾಸು ಆಗ್ತಾ ಬಂದ್ರೆ, ಹೆಚ್ಚು ಕಮ್ಮಿ ಒಂದು ದಿನ ಆಗ್ತಾ ಬಂತು. ಅವರೇ ಖುದ್ದಾಗಿ ಬಿಬಿಎಂಪಿ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೋಗ್ರಪ್ಪ, ನೋಡ್ರಪ್ಪ, ಜನರಿಗೆ ಅನಾನುಕೂಲ ಆಗ್ತಿದೆ ಅನ್ನುವಂಥದ್ದನ್ನ ಅವರು ಒಂದು ತಾಕೀತ್ ಮಾಡಬಹುದಿತ್ತು. ಬಿಬಿಎಂಪಿ ಅಧಿಕಾರಿಗಳ ಕಳ್ಳ ಕೆಲಸಕ್ಕೆ ಅವರು ಬ್ರೇಕ್ ಹಾಕಬಹುದಿತ್ತು. ಆದ್ರೆ ಆ ಕೆಲಸವನ್ನು ಮಾಡಿಲ್ಲ, ಕೇವಲ ಒಂದು ಟ್ವೀಟ್ ಮಾಡಿ ಕೈ ಬಿಟ್ಬಿಟ್ಟಿದ್ದಾರೆ. ಇಲ್ಲಿನ ಪರಿಸ್ಥಿತಿ ಏನಿದೆ ಅದು ಸಾಕಷ್ಟು ಚಿಂತಾಜನಕ. ಆಕ್ಸಿಡೆಂಟ್ಗಳಾಗ್ತಾ ಇದಾವೆ, ವಾಹನ ಸವಾರರು ಓಡಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರು, ಬೈಕ್ ಸವಾರರು ಎಲ್ಲರೂ ಕೂಡ ಪ್ರತಿದಿನ ಪ್ರತಿ ಕ್ಷಣ ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನೂರ್ ಜೊತೆ ಅಶೋಕ್ ಮುಲ್ಕಿ, News18.